ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ದೊಡ್ಡ ಮಟ್ಟದ ಸಮರವೇ ನಡೆದು ಹೋಯಿತು. ಇನ್ನು ರಾಜ್ಯಪಾಲರ ಭಾಷಣಕ್ಕೆ ಖಂಡನ ನಿರ್ಣಯಕ್ಕೆ ನಿರ್ಧಾರವನ್ನ ಮಾಡಿದ್ರು. ರಾಜ್ಯಪಾಲರ ಭಾಷಣಕ್ಕೆ ಖಂಡನ ನಿರ್ಣಯಕ್ಕೆ ನಿರ್ಧಾರವನ್ನ ಮಾಡಲಾಯಿತು. ಸಭಾಪತಿಗಳ ಅವಕಾಶದ ಮೇರೆಗೆ ಖಂಡನ ನಿರ್ಣಯವನ್ನ ಕೈಗೊಂಡು ಸರ್ಕಾರದ ಭಾಷಣ ಪ್ರತಿಯನ್ನ ನಿರಾಕರಿಸಿದ್ರು ಗೆಹ್ಲೋಟ್ ಅವರು. ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ನಾಯಕರ ತೀವ್ರ ಆಕ್ಷೇಪ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಜಂಟಿ ಅಧಿವೇಶನ ದುರುಪಯೋಗ ಆಗಿದೆ ಎನ್ನುವಂತ ವಿಚಾರವನ್ನ ಮುಂದಿಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಸಿದ್ಧವಾಗಿದ್ದಾರೆ. ಈ ಮೂಲಕವಾಗಿ ನೋಡಿ, ಈಗ ಸದ್ಯಗಾಗಲೇ ಈ ವರ್ಷದ ಮೊದಲ ಅಧಿವೇಶನ ಇದು. ರಾಜ್ಯಪಾಲರು ಬಂದು ಸರ್ಕಾರ ಮಂತ್ರಿ ಮಂಡಲದಿಂದ ಕೊಡಬೇಕಾದಂತಹ ಭಾಷಣದ ಪ್ರತಿಗಳನ್ನ ಕೊಟ್ಟು ಅದನ್ನ ಓದುವಂತ ಕೆಲಸ ಆಗಬೇಕಿತ್ತು. ಆದರೆ ಆ ಭಾಷಣದ ಪತ್ರದಲ್ಲಿರುವಂತ ಕೆಲ ಅಂಶಗಳನ್ನ, ಅದರಲ್ಲೂ ಕೂಡ 11 ಪ್ಯಾರಾಗಳನ್ನ ಇದನ್ನ ಓದೋದಿಲ್ಲ ಅಂತ ನಿನ್ನೆನೆ ಅಸಮಾಧಾನವನ್ನ ಹೊರಗಾಕಿದ್ರು. ಅಂತಿಮ ಹಂತದಲ್ಲಿ ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನುವಂತ ಗೊಂದಲಗಳಿತ್ತು. ಬಂದು ಕೇವಲ ಒಂದೇ ಒಂದು ನಿಮಿಷಕ್ಕೆ ವಾಪಸ್ ಹೋಗುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈ ವಿಚಾರವಾಗಿಯೇ ನೋಡಿ, ರಾಜ್ಯಪಾಲರ ಭಾಷಣಕ್ಕೆ ಖಂಡನ ನಿರ್ಣಯಕ್ಕೂ ಕೂಡ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅಂದ್ರೆ ಸರ್ಕಾರ ನಿರ್ಣಯವನ್ನ ತೆಗೆದುಕೊಂಡಿದೆ. ಜೊತೆಯಲ್ಲಿ ಈ ಬಗ್ಗೆ ಇವತ್ತು ಕೂಡ ಮಹತ್ವದ ಚರ್ಚೆಗಳನ್ನ ಕೂಡ ಮಾಡಲಿದ್ದಾರೆ. ಅಂದ್ರೆ ಸರ್ಕಾರದ ಭಾಷಣದ ಪ್ರತಿಯನ್ನ ನಿರಾಕರಿಸಿದ್ರು. ಅದರಲ್ಲಿರುವಂತ ಪ್ರಮುಖ 11 ಪ್ಯಾರಾ ಅಥವಾ 11 ಅಂಶಗಳನ್ನ ಇದನ್ನ ಒಪ್ಪೋದೇ ಇಲ್ಲ ಅಂತ ನಿನ್ನೆನೆ, ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿನ್ನೆ ಇದ್ರ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಾಗಿತ್ತು. ಅಂದ್ರೆ ಈ ಸರ್ಕಾರಿ ವಲಯದಲ್ಲೇ CSಗೆ ಈ ಬಗ್ಗೆ ಪತ್ರ ಕಳಿಸ್ತಾರೆ, ವಾಪಸ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದನ್ನ ಬದಲಾವಣೆ ಮಾಡೋದಕ್ಕಾಗಲ್ಲ ಅನ್ನೋದಾಗಿ ವಾಪಸ್ ಹೋಗುತ್ತೆ. ಆ ಸಂದರ್ಭದಲ್ಲೇ ಇಲ್ಲ, ನಾಳೆ ಬರೋದೇ ಇಲ್ಲ ಅನ್ನುವಂಥ ಹೆಜ್ಜೆಗಳನ್ನು ತೆಗೆದುಕೊಂಡಿದ್ರು ಅನ್ನೋದು ಕೂಡ ಸದ್ಯ ಕೆಲ ಮೂಲಗಳಿಂದ ಲಭ್ಯವಾಗ್ತಿದೆ. ಆದ್ರೆ ಈಗ ರಾಜ್ಯಪಾಲರು ಬಂದು ಸರ್ಕಾರ ಕೊಟ್ಟಿರುವಂತ ಪ್ರತಿಯನ್ನ ಓದದೆ ಕೇವಲ 2 ಸಾಲುಗಳಲ್ಲೇ ಆರಂಭಿಕ ಮತ್ತು ಕೊನೆಯ ಸಾಲುಗಳನ್ನ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಅನ್ನೋದಾಗಿ ಮುಗಿಸಿ ನೇರವಾಗಿ ಹೊರಡುತ್ತಾರೆ. ಈ ವಿಚಾರ ಈಗ ಕಾಂಗ್ರೆಸ್ ಸರ್ಕಾರದ ಒಳಗೆ ದೊಡ್ಡ ಮಟ್ಟದ ಹಲ್ಚಲನ್ನ ಎಬ್ಬಿಸಿದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸ್ತಿದ್ದಾರೆ. ಇದು ಸರಿಯಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ, ಇದು ಸಂವಿಧಾನಬದ್ಧವಾಗಿಲ್ಲ ಅನ್ನೋದಾಗಿ ಆಕ್ಷೇಪಗಳನ್ನ ಎತ್ತಿರೋದು ರಾಜ್ಯ ರಾಜಕೀಯದಲ್ಲಿ ಧಗಧಗಿಸ್ತಾ ಇದೆ ಈ ವಿಚಾರ. ಹಾಗಾಗಿ ಇದನ್ನ ನಾವು ಒಪ್ಪೋದೇ ಇಲ್ಲ, ಖಂಡಿಸ್ತೀವಿ ಅನ್ನುವಂಥ ಹೆಜ್ಜೆವರೆಗೂ ಕೂಡ ಬಂದಿದ್ದಾರೆ. ಆ ಮೂಲಕವಾಗಿ ಈ ವರ್ಷದ ಮೊದಲ ಅಧಿವೇಶನದಲ್ಲೇ ಇಷ್ಟೊಂದು ಸದ್ದು ಗದ್ದಲಕ್ಕೆ ಇದು ಸಾಕ್ಷಿ ಆಯಿತು. ಗವರ್ನರ್ ಬಂದೇ ಇಲ್ಲ ಅಂದಿದ್ರೆ ಅದು ಮತ್ತೊಂದು ರೀತಿ ದೊಡ್ಡ ಮಟ್ಟದ ಉಲ್ಲಂಘನೆಗಳಾಗ್ತಿತ್ತು. ಆದರೆ ರಾಜ್ಯಪಾಲರು ಬಂದಿದ್ದಾರೆ. ಸರ್ಕಾರ CM ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟ ನಿರ್ಣಯವನ್ನ ಕೈಗೊಳ್ಳುತ್ತೆ. ಅಧಿವೇಶನದ ಆರಂಭಿಕವಾಗಿ ಒಂದು ಸಂಪ್ರದಾಯ ಅಂದ್ರೆ ಸರ್ಕಾರದ ಸಾಧನೆಗಳು ಏನು, ಏನೇನು ಕೆಲಸ ಮಾಡಿದ್ದಾರೆ, ಯಾವುದಕ್ಕೆ ಬದ್ಧರಾಗಿದ್ದಾರೆ, ಮುಂದಿನ ಯೋಜನೆಗಳು ಏನು ಅನ್ನೋದರ ಒಂದು ಸಂಕ್ಷಿಪ್ತವಾದಂಥ ವರದಿ ಇರುತ್ತೆ. ಇದನ್ನ ಅಧಿವೇಶನದಲ್ಲಿ ಓದಿದ ನಂತರವೇ ಅಧಿವೇಶನಕ್ಕೆ ಒಂದು ರೀತಿ ಅಧಿಕೃತ ಚಾಲನೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಆದರೆ ರಾಜ್ಯಪಾಲರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ಭಾಷಣದ ಬಗ್ಗೆ ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನದ 176ರ ಪರಿಚ್ಛೇದ ಹೇಳೋದು ಏನು ಗೊತ್ತಾ? ಸಾರ್ವತ್ರಿಕ ಚುನಾವಣೆಯ ಬಳಿಕ ಅಸ್ತಿತ್ವಕ್ಕೆ ಬರುವಂತ ಸರ್ಕಾರ ಏನಿದೆಯಲ್ಲ, ಈ ಸರ್ಕಾರದ ಮೊದಲ ಅಧಿವೇಶನ ಮತ್ತು ಪ್ರತಿ ವರ್ಷದ ಮೊದಲ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡೋದು ರಾಜ್ಯಪಾಲರ ಕರ್ತವ್ಯ ಆಗಿರುತ್ತೆ. ಭಾಷಣವನ್ನ ನಿರಾಕರಿಸುವುದಕ್ಕೆ ರಾಜ್ಯಪಾಲರಿಗೆ ಅವಕಾಶನೇ ಇಲ್ಲ. ನೋಡಿ, ಸಂವಿಧಾನಬದ್ಧವಾದಂಥ ಸ್ಥಾನದಲ್ಲಿ ರಾಜ್ಯಪಾಲರು ಇರ್ತಾರೆ. ರಾಷ್ಟ್ರಪತಿಗಳಿಂದ ಆಯ್ಕೆ ಆಗ್ತಾರೆ, ಅವರು ಇವರನ್ನ ನೇಮಕ ಮಾಡ್ತಾರೆ. ಸರ್ಕಾರದ ಇಡೀ ರಾಜ್ಯದ ಹೆಡ್ ಯಾರು ಕೇಳಿದ್ರೆ ಅದು ಗವರ್ನರೇ ಆಗಿರ್ತಾರೆ, ಲೋಕಭವನ. ಆದರೆ ಮುಖ್ಯಮಂತ್ರಿಗಳ ನೇತೃತ್ವದ ಸಚಿವ ಸಂಪುಟ ಅಥವಾ ಮಂತ್ರಿಮಂಡಲ ಏನಿರುತ್ತಲ್ಲ, ಇವರ ನಿರ್ಣಯವೇ ಅದು ಬೈಂಡಿಂಗ್ ಆಗಿರುತ್ತೆ. ಆದರೆ ಕೆಲ ಪ್ರಮುಖವಾದಂಥ ಅಂಶಗಳು ನಾವು ಸಂವಿಧಾನಬದ್ಧವಾಗಿ ಗಮನಿಸ್ತಾ ಹೋಗೋದಾದ್ರೆ, ಈ ಭಾಷಣ ಮಾಡೋ ವಿಚಾರದಲ್ಲಿ ಯಾಕಿಷ್ಟು ಮಹತ್ವ ಅಂತ ಅನೇಕರಿಗೆ ಅನುಮಾನಗಳಿರುತ್ತೆ. ಆದರೆ ನಮ್ಮ ಸಂವಿಧಾನ ಏನು ಹೇಳುತ್ತೆ ಗೊತ್ತಾ? 196 ಈ ಪರಿಚ್ಛೇದದ ಅಡಿಯಲ್ಲಿ ಈ ಸಾರ್ವತ್ರಿಕ ಚುನಾವಣೆ ಆದ ನಂತರ ಅಸ್ತಿತ್ವಕ್ಕೆ ಬರುವಂತ ಸರ್ಕಾರ, ಇಲೆಕ್ಷನ್ ಆದ ನಂತರದಲ್ಲಿ ಫಸ್ಟ್ ಅಧಿವೇಶನ ಬರುತ್ತಲ್ಲ, ಈ ಅಧಿವೇಶನ ಮತ್ತು ಪ್ರತಿ ವರ್ಷ ಈಗ 2026 ಈ ವರ್ಷದ ಮೊದಲ ಅಧಿವೇಶನ ಇದಾಗಿದೆ. ವಿಶೇಷ ಅಧಿವೇಶನ ಹೌದು. ಈ ಅಧಿವೇಶನವನ್ನ ಕರೆದಿಲ್ಲ ಅಂತಂದ್ರೆ ಕೆಲವು 2 ತಿಂಗಳಲ್ಲಿ ಬಜೆಟ್ ಅಧಿವೇಶನ ಆಯಿತು. ಇದು ಮೊದಲ ಅಧಿವೇಶನ ಆಗ್ತಿತ್ತು. ಆದರೆ
ಈ ಬಾರಿ ರಾಜ್ಯದಲ್ಲಿ ಒಂದು ವಿಶೇಷ ಅಧಿವೇಶನ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಈ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡೋದು ರಾಜ್ಯಪಾಲರ ಕರ್ತವ್ಯ ಆಗಿರುತ್ತೆ. 176 ಆರ್ಟಿಕಲ್ ಅಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರು ಉಲ್ಲಂಘನೆಯನ್ನ ಮಾಡೋ ಹಾಗೇನೇ ಇಲ್ಲ. ಒಂದು ಪಕ್ಷ ಹಂಗೇನಾದ್ರೂ ಉಲ್ಲಂಘನೆ ಮಾಡಿದ್ರೆ ದೊಡ್ಡ ಮಟ್ಟದ ಕಾನೂನು ಹೋರಾಟಗಳು ಮುಂದುವರಿಯುತ್ತೆ. ಈ ವಿಚಾರದಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೂಡ ಒಂದಿಷ್ಟು ಸಿದ್ಧತೆ ಮಾಡಿಕೊಂಡಿತ್ತು. ಈ ವಿಚಾರವಾಗಿ ಸುಪ್ರೀಂ ಕೋರ್ಟಿನ ಕದ ತಟ್ಟೋದಕ್ಕೂ ಕೂಡ ಸರ್ಕಾರ ತೆರೆಮರೆಯಲ್ಲಿ ಒಂದಿಷ್ಟು ಕಸರತ್ತುಗಳನ್ನ ಕೂಡ ನಡೆಸಿತ್ತು. ಅಂದ್ರೆ ಸಂವಿಧಾನ ಬದ್ಧವಾಗಿ ನಡ್ಕೊಂಡಿಲ್ಲ ಅಂದಿದ್ರೆ ಅಂಥದ್ದೊಂದಾಗ್ತಿತ್ತು. ಬಟ್ ಈಗ ಸರ್ಕಾರದ ಮುಂದೆ ಹಲವು ಆಯ್ಕೆ, ಹಲವು ಗೊಂದಲ, ಮುಂದೆ ಏನು ಮಾಡ್ತಾರೆ ಎನ್ನುವಂಥ ಕುತೂಹಲ ಕೂಡ ಜಾಸ್ತಿ ಆಗ್ತಿದೆ. ಮುಂದಿನ ನಿರ್ಣಯಗಳು ಏನು ಅನ್ನೋದ್ರ ಬಗ್ಗೆ. ಇನ್ನು ಕರ್ನಾಟಕ ಸೇರಿ ಕೆಲ ರಾಜ್ಯಗಳಲ್ಲಿದೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಬೇಕು. ರಾಜ್ಯಪಾಲರಿಗೆ ಭಾಷಣ ನಿರಾಕರಿಸುವುದಕ್ಕೆ ಅವಕಾಶವೇ ಇಲ್ಲ. ರಾಜ್ಯಪಾಲರ ಭಾಷಣವಿಲ್ಲದೆ ಕಲಾಪ ನಡೆಸುವಂತಿಲ್ಲ. ಈ ಭಾಷಣವಿಲ್ಲದೆ ಮಾಡುವಂತ ಕಲಾಪ ಇದು ಕಾನೂನು ಬಾಹಿರ ಅನ್ನೋದಾಗಿ ಕನ್ಸಿಡರ್ ಆಗುತ್ತೆ. ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಕ್ಕೂ ಅವಕಾಶಗಳಿದೆ. ಕೋರ್ಟಿಗೆ ಹೋಗ್ಬೋದು, ಪ್ರಶ್ನೆ ಮಾಡಬಹುದು. ನೋಡಿ, ಕರ್ನಾಟಕ ಸೇರಿ ಅನೇಕ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಜಂಟಿ ಅಧಿವೇಶನ ನಡೆಸೋದಕ್ಕೆ ಒಂದಿಷ್ಟು ವಿಶೇಷವಾದಂಥ ಅಧಿವೇಶನ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಏನು ಕೇಳಿದ್ರೆ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಲೇಬೇಕು. ಅವರೇ ಮುಖ್ಯಸ್ಥರು, ಅವರೇ ಹೆಡ್ಡು. ರಾಜ್ಯಪಾಲರಿಗೆ ಭಾಷಣ ನಿರಾಕರಿಸೋದಕ್ಕೆ ಅವಕಾಶ ಇಲ್ಲ. ನೋಡಿ, ರಾಜ್ಯಪಾಲರು ವಿವೇಚನೆಗೆ ಬಿಟ್ಟಿದ್ದು ಕೆಲ ಅಂಶಗಳಿದೆ. ವೇಟೋ ಪವರ್ಸ್ ಅನ್ನೋದಾಗಿ ಏನು ಕರಿತೀವಲ್ಲ, ಇದೆ. ಆದರೆ ಈ ಭಾಷಣವನ್ನೇ ಮಾಡಲಿಕ್ಕೆ ಬರದೆ ಅದನ್ನ ನಿರಾಕರಿಸಿದ್ರೆ ಸಂವಿಧಾನ ಉಲ್ಲಂಘನೆಯಾಗುತ್ತೆ, ಕಾನೂನು ಉಲ್ಲಂಘನೆಯಾಗುತ್ತೆ. ಇದು ಅಗೌರವವನ್ನ ತೋರ್ದಂಗಾಗತ್ತೆ. ಆ ನಿಟ್ಟಿನಲ್ಲಿ ಈಗ ಇಷ್ಟು ದೊಡ್ಡ ಮಟ್ಟದ ಗದ್ದಲಗಳಾಗ್ತಿರೋದು. ಆದರೆ ರಾಜ್ಯಪಾಲರು ಬಂದಿದ್ದಾರೆ. ರಾಜ್ಯಪಾಲರು ಭಾಷಣವೇ ಮಾಡದೆ ಎಲ್ಲಾದ್ರೂ ಕಲಾಪ ಆಯಿತು ಅಂತಂದ್ರೆ ಅದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ. ಅದು ಇದು ಕಾನೂನು ಬಾಹಿರ ಆದಂಗೆ ಆಗುತ್ತೆ. ಹಿಂಗೆ ಮಾಡಿದ್ರೆ ನಾಳೆ ದಿವಸ ಕೋರ್ಟಿಗೂ ಕೂಡ ಹೋಗ್ಬೋದು. ಇವತ್ತು ಅದಕ್ಕೆ ಪ್ಲಾನ್ಗಳಾಗ್ತಿತ್ತು. ಒಂದು ವೇಳೆ ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನುವಂಥ ಗೊಂದಲ ಇತ್ತು. ಆದರೆ ರಾಜ್ಯಪಾಲರು ಬಂದಿದ್ದಾರೆ, ಬಂದು ತಮ್ಮ ಭಾಷಣವನ್ನ ಆರಂಭಿಸಿದ್ದಾರೆ. ಆದರೆ ಭಾಷಣ ಓದಿದ್ ಯಾವುದು? ರಾಜ್ಯ ಸರ್ಕಾರ ಕೊಟ್ಟಿರೋ ಭಾಷಣ ಅಲ್ಲ. ಅವರೇ 2 ಸಾಲುಗಳನ್ನ ಹೇಳಿ ಧನ್ಯವಾದಗಳನ್ನ ಹೇಳಿ ಎಲ್ಲರಿಗೂ ಶುಭ ಹಾರೈಸಿ ಹೋದ್ರು. ಇದು ಈಗ ದೊಡ್ಡ ಮಟ್ಟದ ಚರ್ಚೆ ಗ್ರಾಸವಾಗಿದೆ. ಈಗ ಕಾನೂನು ಬಾಹಿರ ಆಯ್ತಾ, ಅಥವಾ ರಾಜ್ಯಪಾಲರು ಸರ್ಕಾರ ಕೊಟ್ಟಿರುವಂತ ಇದನ್ನು ಯಾಕೆ ಓದಿಲ್ಲ, ಅಥವಾ ಅವರ ವಿವೇಚನೆಗೆ ಬಿಟ್ಟಿದ್ದಂಥ ಅಂಶಗಳಲ್ಲಿ ಇವತ್ತಿನ ಈ ನಡೆ ಬರುತ್ತಾ ಅನ್ನೋದು ಈಗ ಕಾನೂನಾತ್ಮಕವಾದಂಥ ಕೆಲ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸಚಿವ ಸಂಪುಟದ ಸಲಹೆಗಳ ಮೇರೆಗೆ ರಾಜ್ಯಪಾಲರ ಕಾರ್ಯ ಆಗುತ್ತೆ. ಸಂಪುಟದ ತೀರ್ಮಾನದ ಮೇರೆಗೆ ಕರೆದಂತಹ ಅಧಿವೇಶನ ಇದು. ಅಧಿವೇಶನವನ್ನ ಉದ್ದೇಶಿಸಿ ಭಾಷಣವನ್ನು ಮಾಡಲೇಬೇಕು. ರಾಜ್ಯಪಾಲರು ಏಕಪಕ್ಷೀಯವಾಗಿ ನಿರಾಕರಿಸುವಂತಿಲ್ಲ. ಇದನ್ನ ಅಧಿವೇಶನದಲ್ಲಿ ಸಂವಿಧಾನವನ್ನ ಉಲ್ಲಂಘಿಸ್ಬಿಟ್ರ ಗೆಹ್ಲೋಟ್ ಅವರು? ಇದು ಎಲ್ಲರನ್ನ ಕಾಟಿರುವಂತ ಪ್ರಶ್ನೆ. ನಾವಾಗಲೇ ಹೇಳಿದ್ವಿ, ಈ ಕೆಲ ಆರ್ಟಿಕಲ್ ಏನು ಹೇಳುತ್ತೆ ಅಂದ್ರೆ ಈ ಆರ್ಟಿಕಲ್ 176 ಅಲ್ಲಿ ಏನೇನೋ ಉಲ್ಲೇಖಗಳಾಗಿರುತ್ತೆ. ಮಂತ್ರಿಮಂಡಲ ರೆಡಿ ಮಾಡಿರುವಂತ ಈ ಪ್ರಮುಖವಾದಂಥ ಭಾಷಣವನ್ನ ಓದಲೇಬೇಕು ಅಂತ. ಬಟ್ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಶ್ರೀರಾಜ್, ಸದ್ಯ ಇವತ್ತು ರಾಜ್ಯ ರಾಜಕೀಯ ವಲಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಇದು. ಪ್ರಮುಖವಾಗಿ ಈ ವರ್ಷದ ಮೊದಲ ಅಧಿವೇಶನ. ಯಾವ ರೀತಿಯಾಗಿ ಭಾಷಣ ಮಾಡ್ತಾರಾ ಇಲ್ವಾ ಅನ್ನುವ ಗೊಂದಲ ಆಯಿತು. ಶ್ರೀರಾಜ್, ಈಗ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದೆ ಅಂದ್ರೆ ಮುಂದೆ ಸರ್ಕಾರಕ್ಕಿರುವಂತ ಆಯ್ಕೆಗಳು ಏನು? ಜೊತೆಯಲ್ಲಿ ಈಗ ಇದನ್ನ ಖಂಡಿಸ್ತಿದ್ದಾರೆ ಈ ನಿರ್ಧಾರಗಳನ್ನ. ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರು ಮಾಡಿದ್ದು ಸರಿಯಾ ಅಲ್ವಾ? ಕಾನೂನು ಹೋರಾಟಗಳು ಮುಂದೆ ಹೇಗಾಗುತ್ತೆ ಅಂತ ನೋಡಿ, ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೆಚ್ಚು ಚರ್ಚೆ ಮತ್ತು ಸಂಘರ್ಷಕ್ಕೆ ಒಳಗಾಗಿರುವಂತಹ ವ್ಯಕ್ತಿ ಅಂದ್ರೆ ಅದು ರಾಜ್ಯಪಾಲರು ಮಾತ್ರ ಅನ್ನೋದ್ರಲ್ಲಿ ಅದು ಏನು ಎರಡನೇ ಮಾತಿಲ್ಲ. ಇನ್ನೂ ಕೂಡ ಅದು ಮರುಕಳಿಸಿದೆ ಅಂತಾನೆ ಹೇಳ್ಬೋದು. ಭಾರತೀಯ ಸಂವಿಧಾನದ ಜಾರಿಗೆ ಬಂದ ದಿನದಿಂದ ಒಂದಲ್ಲ ಒಂದು ವಿಷಯಕ್ಕೆ ರಾಜ್ಯಪಾಲರುಗಳ ಸ್ಥಾನಮಾನ ಕರ್ತವ್ಯಗಳ ಬಗ್ಗೆ ಸದಾ ಚರ್ಚೆ ಗ್ರಾಸ ಆಗುವಂತಹ ಹುದ್ದೆ ಮತ್ತು ಅದು ಬಹುಮುಖ್ಯವಾಗಿ ರಾಜ್ಯಪಾಲರು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ರಾಜ್ಯಪಾಲರಿರ್ತಾರೋ ಅವರು ಈ ತರದ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನ, ಸಂಘರ್ಷದ ವಾತಾವರಣವನ್ನ ಎದುರಿಸಿರೋದನ್ನ ನಾವು ಗಮನಿಸಿದ್ದೀವಿ. ಆ ಪಕ್ಷ ಈ ಪಕ್ಷ ಅಂತ ಏನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ಬಹುಮುಖ್ಯವಾಗಿ ರಾಜ್ಯಪಾಲರುಗಳ ನೇಮಕಾತಿ, ಅವರ ಹುದ್ದೆಗೆ ಇರುವಂತಹ ಭದ್ರತೆ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಇರುತ್ತೆ.
ರಾಜ್ಯಪಾಲರುಗಳ ಹುದ್ದೆ ಸಂವಿಧಾನದ ಪ್ರಕಾರವೇ ಸ್ಥಾಪನೆ ಆಗಿರಬಹುದು, ಆದ್ರೆ ಅವರ ಅಧಿಕಾರಕ್ಕೆ ಸ್ವಯಂ ಪ್ರಕಾಶ ಇಲ್ವಲ್ಲ. ಸೊ ಹಾಗಾಗಿ ಅತ್ಯುನ್ನತವಾದ ಹುದ್ದೆ ಆಗಿರುವ ಕಾರಣ ಮತ್ತೆ ಅವರನ್ನ ರಾಜ್ಯಪಾಲರುಗಳನ್ನ ಸಂವಿಧಾನದ ಒಂದು ವಿಶ್ಲೇಷಣೆ ಪರವಾಗಿ ನಾವು ಹೇಳುವ ಪ್ರಕಾರ ಈಗ ಅದು ಒಂದು ಹಂತಕ್ಕೆ ಸಂವಿಧಾನದ ಕುರುಡು ಕೂಸು ಅನ್ನುವ ಹಾಗೆ ಅದನ್ನ ವಿಶ್ಲೇಷಿಸ್ತಾರೆ. ಸೊ ಈ ಹಿಂದೆ ಯುಪಿಎ ಗೌರ್ಮೆಂಟ್ ಇತ್ತು. ಯುಪಿಎ ಗೌರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಯುಪಿಎ ಸರ್ಕಾರದ ಭಾಗವಾಗಿ ಇಟ್ಕೊಂಡಂತಹ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಅಥವಾ ಹಿಂದಿನ ಅವಧಿಯಲ್ಲಿ ಇದ್ದಂತಹ ಏನು ಸಂಪುಟದಲ್ಲಿ ಇದ್ದಂತಹ ಸಚಿವರನ್ನು ಅಲ್ಲಿ ನೇಮಿಸುವಂತಹ ಕೆಲಸವನ್ನ ಪ್ರತಿ ಬಾರಿಯೂ ಕೂಡ ಮಾಡುತ್ತೆ ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಅಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಆಗಿರೋದನ್ನ ಗಮನಿಸಬೇಕಾಗುತ್ತೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಸಂವಿಧಾನ ಹೇಳುವ ಪ್ರಕಾರ ಅವರು ಭಾಷಣವನ್ನ ಸರ್ಕಾರದ ಸಚಿವ ಸಂಪುಟ ಏನ್ ಕೊಡುತ್ತೋ ಅದನ್ನ ಉಲ್ಲಂಘಿಸದೆ ಅದನ್ನೇ ಪ್ರತಿಕ್ರಿಯೆಯನ್ನು ಕೊಡ್ಬೇಕಿತ್ತು, ಅದನ್ನ ಹೇಳಿ ಓದಿ ಹೇಳ್ಬೇಕಿತ್ತು. ಸೊ ಬಟ್ ಅದನ್ನ ಮಾಡದೆ ಆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನ ಉಲ್ಲೇಖಿಸಿದ್ದೆ ಅವರು ತಮ್ಮದೇ ಆದಂತ 2 ಸಾಲುಗಳನ್ನ ಹೇಳುವ ಮುಖೇನವಾಗಿ ಸಭಾತ್ಯಾಗವನ್ನ ಮಾಡಿರುವಂತಹದನ್ನ ಕೂಡ ಗಮನಿಸಿದ್ದೀವಿ. ಈ ಹಿಂದೆ ತಮಿಳುನಾಡಿನಲ್ಲಿ ಆಗಿರುವಂತಹ NR ರವಿ ಅವರು ತಮಿಳುನಾಡಿನ ರಾಜ್ಯಪಾಲರಾಗಿದ್ದಾರೆ. DMK ಅವರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಇಲ್ಲಿ ಕೋರ್ಟ್ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ NR ರವಿ ಅವರಿಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಪೀಠ ಛೀಮಾರಿ ಹಾಕಿರೋದನ್ನ ಕೂಡ ಗಮನಿಸಿದ್ದೀವಿ. ಸೊ ಆ ತರ ಬೆಳವಣಿಗೆ ಇದೆ ಅಂತ. ಸೊ ಆ ರೀತಿಯ ಅವಕಾಶಗಳು ಸರ್ಕಾರಕ್ಕಿದೆ. ಆಮೇಲೆ ಇವರಿಗೂ ಕೂಡ ಒಂದು ಪ್ರಬಲವಾದಂತಹ ಅವಕಾಶಗಳಿತ್ತು. ತಮ್ಮ ಭಾಷಣದ ಆರಂಭದಲ್ಲಿ ಅವರು ಕೆಲವು ಸಾಲುಗಳನ್ನ ಮಾತ್ರ ಓದಿ ಉಳಿದ ಅಂಶಗಳನ್ನ ಓದಿದಂತೆ ಅಂತ ಹೇಳುವಂತಹ ಯಾವುದು ಕೂಡ ಮಾಡದೇ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈಗ ಒಂದು ಪ್ರಬಲವಾದಂತಹ ಟೀಕೆ ಈಗ. ಆದ್ರೆ ಒಂದು ಶ್ರೀರಾಜ್ ನೀವು ಉಲ್ಲೇಖಿಸ್ತಾ ಇದ್ರೆ ನೋಡಿ, ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲೂ ಕೂಡ ಇಂಥದ್ದೇ ಆಗಿತ್ತು. ತಮಿಳುನಾಡಿನಂತೂ ಪ್ರತಿ ವರ್ಷ ಇದು ಒಂದ್ ರೀತಿ ಸರ್ವೇ ಸಾಮಾನ್ಯ. ಬಟ್ ಈಗ ಅಲ್ಲಿ ತಮಿಳುನಾಡಿನಂತ ಗಮನಿಸಿದಾಗ ಮೈಕ್ ಆಫ್ ಆಗಿತ್ತು ಅಥವಾ ರಾಷ್ಟ್ರಗೀತೆಗೆ ಅಪಮಾನ ಆಯ್ತು, ಹೀಗೆ ಹಲವು ಕಾರಣ ಕೊಡ್ತಿದ್ರು. ಬಟ್ ಇಲ್ಲಿ ರಾಜ್ಯಪಾಲರು ಯಾವ ಕಾರಣಗಳನ್ನ ಕೊಡಬಹುದು, ಇದು ಹೇಗೆ ಸಮರ್ಥನೆ ಮಾಡ್ಕೊಂತಾರೆ, ಜೊತೆಯಲ್ಲಿ ಇದು ಬಂದು ಹೋಗಿದ್ದಾರೆ ಅದರಲ್ಲಿರೋದನ್ನ ಓದಿಲ್ಲ, ಯಾವ್ಯಾವ ರೀತಿಯಾದಂತ ಬೇರೆ ಬೇರೆ ಸ್ವರೂಪ ಪಡ್ಕೊಳ್ಬಹುದು ಅಂತ. ಮುಖ್ಯವಾಗಿ ಇಲ್ಲಿ ವಿಶೇಷ ಜಂಟಿ ಅಧಿವೇಶನ ಕರೆದಿರೋದೇ ಮನ್ರೇಗಾ ಯೋಜನೆಯ ಮರುನಾಮಕರಣ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಅಲ್ಲಿ VBG ರಾಮ್ ಕಾಯ್ದೆ ಏನಿದೆ ಅದಕ್ಕೆ ಅಲ್ಲಿ ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂತಹ ಕಾರಣಕ್ಕೋಸ್ಕರ ರಾಷ್ಟ್ರಪತಿಯ ಅಂಡರ್ ಅಲ್ಲಿ ಬರುವಂತಹ ರಾಜ್ಯಪಾಲರು ನಾನು ಅದನ್ನು ವಿರೋಧಿಸಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿ ಸಂದೇಶವನ್ನ ರವಾನೆ ಮಾಡಿದ್ರು ಸರ್ಕಾರಕ್ಕೆ. ಸೊ ಹಾಗಾಗಿ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂತಹ ರಾಜ್ಯಪಾಲರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನ ಸಮನ್ವಯಗೊಳಿಸುವಲ್ಲಿ ಪ್ರಬಲವಾದಂತಹ ಕೆಲಸವನ್ನ ಮಾಡಬೇಕಿತ್ತು. ಬಟ್ ಅದನ್ನ ಮಾಡುವಂತ ಪ್ರಯತ್ನ ಮಾಡದೆ ಸೊ ಭಾಷಣದಲ್ಲಿ ಅಥವಾ ಅಧಿವೇಶನದಲ್ಲಿ ಉದ್ಘಾಟನೆ ಮಾಡುವುದರ ಮುಖ್ಯವಾಗಿ ಸಭೆಯನ್ನ ಉದ್ದೇಶಿಸಿ ಮಾತನಾಡೋದೆಯೂ ಇಲ್ಲ, ಬಟ್ ಭಾಷಣ ಕೊಟ್ಟು ಇರುವುದನ್ನು ಕೂಡ ಅಲ್ಲಿ ಮಾಡಿಲ್ಲ ಅಂತ. ಆದ್ರೆ ಒಂದು ಶ್ರೀರಾಜ್, ಈಗ ಈ ಪ್ರಮುಖವಾಗಿ ನೀವು ಉಲ್ಲೇಖಿಸ್ತಾ ಇದ್ರಿ ಈ ಅಧಿವೇಶನ ಕರೆದಿರೋದೇ ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಮನ್ರೇಗಾ ವಿಚಾರವಾಗಿ. ಆದ್ರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಭಾಷಣದ ಪ್ರತಿಗಳಲ್ಲಿ ಆ ಹೆಸರೇ ಬದಲಾಗಿದೆ. ಜಿ ಬದಲಾಗಿ ಗ್ರಾಮ್ ಅಂತ ಏನೋ ಉಲ್ಲೇಖ ಇದೆಯಂತೆ. ಇದೇನಾದ್ರೂ ಗೊಂದಲಕ್ಕೆ ಕಾರಣ ಆಗುತ್ತಾ ಅಥವಾ ರಾಜ್ಯ ಸರ್ಕಾರ ಗೊತ್ತಿದ್ದು ಹೀಗೆ ಮಾಡ್ತಾ ಹೇಗೆ ಅಂತ? ಒಂದು ನಿನ್ನೆ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಆಗಿರುವಂತಹ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಇವರು CM ಅವರ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಸ್ಪಷ್ಟವಾಗಿ ಹೇಳ್ತಾರೆ, ಸಿದ್ದರಾಮಯ್ಯನವರು ಈಗಾಗಲೇ 7 ವಿಷಯಗಳನ್ನ ಮರುಪರಿಶೀಲಿಸುವುದಕ್ಕೆ ಒಪ್ಪಿಕೊಂಡಿದ್ದಾರೆ, ನೀವು ಬಂದು ಭಾಷಣವನ್ನ ಮಾಡಿ ಅಂತ. ಬಟ್ ಅದಾಗ್ಯೂ ಕೂಡ ತಾವರ್ ಚಂದ್ ಗೆಹ್ಲೋಟ್ ಅವರು ಅದನ್ನ ನಿರಾಕರಿಸ್ತಾರೆ. ಅವರು ಕೂಡ ಆ ಭಾಷಣದಲ್ಲಿ ಏನು 24-28 ಪುಟಗಳ ಇರುವಂತಹ ಭಾಷಣಗಳನ್ನ ಮಾಡದೆ ಅವರದ್ದೇ ಒಂದು 2 ಭಾಷಣಗಳನ್ನ ಹೇಳ್ತಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಹಾಗಾಗಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ಈ ಭಾಷಣ ಗಲಾಟೆ ಏನಿದೆಯಲ್ಲ ಇದು ಹಿಂದಿನ ಇರುವಂತಹದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಅದು ಮುಂದುವರಿದ ಭಾಗ ಅನ್ನುವ ಹಾಗೆ ಇದಾಗಿದೆ. ಈ ಹಿಂದೆ ಯಡಿಯೂರಪ್ಪನವರು ಇರುವಂತಹ ಸರ್ಕಾರದಲ್ಲೂ ಕೂಡ ವಜುಭಾಯಿ ಇರಲಿ, ಖಾನ್ ಇರ್ಲಿ, ಇವರೆಲ್ಲರೂ ಕೂಡ ಇದೇ ರೀತಿಯ ಬೆಳವಣಿಗೆಯನ್ನ ಮಾಡಿದ್ರು ಅನ್ನೋದನ್ನ ಕೂಡ ನಾವು ಇಲ್ಲಿ ಉಲ್ಲೇಖಿಸಬೇಕಾಗುತ್ತೆ. ತಮಿಳುನಾಡಿನಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ 2023, 24, 25, 26ರಲ್ಲಿ RN ರವಿ ಸಭಾತ್ಯಾಗ ಮಾಡಿದ್ರು ಇದೇ ರೀತಿಯಲ್ಲಿ. ರಾಜಸ್ಥಾನದಲ್ಲಿ ನಾವು ಗಮನಿಸಬೇಕು, ಸಂಪೂರ್ಣಾನಂದ ಅಂತ ಒಬ್ರು ರಾಜ್ಯಪಾಲರು 1967ರಲ್ಲಿ ಇದೇ ರೀತಿಯ ಒಂದು ಬೆಳವಣಿಗೆ ಆಗಿತ್ತು. ಪಶ್ಚಿಮ ಬಂಗಾಳದಲ್ಲಿ 65ರಲ್ಲಿ ಪದ್ಮಜಾ ನಾಯ್ಡು ಅಂತಹ ಒಬ್ರು ರಾಜ್ಯಪಾಲರಿದ್ರು, ಅವರದ್ದು ಕೂಡ ಇದೇ ರೀತಿಯಲ್ಲಿ ಭಾಷಣ ಮಾಡೋದಕ್ಕೆ ನಿರಾಕರಿಸಿದ್ರು. ಆಮೇಲೆ 69ರಲ್ಲಿ ಧರ್ಮವೀರ ಅನ್ನುವಂತಹ ರಾಜ್ಯಪಾಲರಿದ್ರು ಇದೇ ಪಶ್ಚಿಮ ಬಂಗಾಳದಲ್ಲಿ, ಅವರು ಕೂಡ ಇದೇ ರೀತಿಯಲ್ಲಿ ಭಾಷಣವನ್ನ ಸಭಾತ್ಯಾಗ ಮಾಡಿ ನಿರಾಕರಿಸಿ ಹೋಗಿರುವಂತಹ
ಘಟನೆಗಳಿದೆ. ಇನ್ನು ಕೇರಳ, ನಮ್ಮ ಪಕ್ಕದ ರಾಜ್ಯ, ಹೌದು. 2018ರಲ್ಲಿ ಸದಾಶಿವಂ ಅನ್ನುವಂತ ಒಬ್ಬರು ರಾಜ್ಯಪಾಲರು ಅದೇ ರೀತಿಯಲ್ಲಿ ಮಾಡಿದ್ರು. 20ರಲ್ಲೂ ಕೂಡ ಮೊಹಮ್ಮದ್ ಖಾನ್ ಅನ್ನುವರು ಅದೇ ರೀತಿಯಲ್ಲಿ ಮಾಡಿದ್ರು. ಪಂಜಾಬ್ ಅಲ್ಲಿ 69ರಲ್ಲಿ DC ಪಾವ್ಟೆ ಅನ್ನುವರು ಕೂಡ ಇದೇ ರೀತಿಯಲ್ಲಿ ಮಾಡಿರೋದನ್ನ ಈಗ ತಾವರ್ ಚಂದ್ ಗೆಹ್ಲೋಟ್ ಮುಂದುವರಿಸಿದ್ದಾರೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. Yes, sir. ರಾಷ್ಟ್ರದ ಏಕತೆ ಮತ್ತು ಅಖಂಡತೆಗೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನ ಓದುವುದಿಲ್ಲ ಅನ್ನುವುದು ತಾವರ್ ಚಂದ್ ಗೆಹ್ಲೋಟ್ ಅವರ ನಿಲುವಾಗಿತ್ತು. ಬಟ್ ನಾವು ಕೊಟ್ಟಿರುವುದನ್ನು ಓದಲೇಬೇಕು. ಸಚಿವ ಸಂಪುಟ ಏನ್ ನಿರ್ಣಯ ಮಾಡುತ್ತೆ, ಸಚಿವ ಸಂಪುಟದ ಭಾಗವಾಗಿಟ್ಕೊಂಡು ಅದನ್ನ ಸರ್ಕಾರವನ್ನ ಗುರುತಿಸುವಂತಹ ಕೆಲಸವನ್ನ ಮಾಡಬೇಕು. ಸಾಧನೆಗಳನ್ನ ಹೇಳಿರುವುದನ್ನು ನೀವು ಭಾಷಣ ಮಾಡ್ಲೇಬೇಕು ಅನ್ನುವುದು ಕಾಂಗ್ರೆಸ್ನ ವಾದ. ಬಟ್ ಇವತ್ತು ನೀಡಿರುವಂತಹ ಭಾಷಣದ ಪ್ರತಿಯಲ್ಲಿ ಕೇವಲ ಕೇಂದ್ರ ಸರ್ಕಾರದ ನೀತಿಗಳನ್ನ, ನಡೆಗಳನ್ನ ಖಂಡಿಸುವಂತಹ ಭಾಷಣಗಳಿತ್ತು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನಿರಾಕರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವೂ ಕೂಡ ಕೇವಲ ಭಾಷಣಗಳಲ್ಲಿ ಈ ಮನ್ರೇಗಾ ಯೋಜನೆಯ ವಿಷಯ ಏನಿತ್ತು ಮತ್ತೆ VBG ರಾಮ್ಜಿ ಯೋಜನೆಯ ಟೀಕೆಯನ್ನ ಮಾಡಿರೋದು ಮಾತ್ರ ಇರುವ ಕಾರಣಕ್ಕೋಸ್ಕರವಾಗಿ ಸ್ಪಷ್ಟವಾಗಿ ಇದನ್ನ ನಿರಾಕರಿಸಿದ್ದಾರೆ ಅಂತ ಹೇಳ್ಬೋದು ಅಖಿಲೇಶ್. ಮತ್ತೊಂದು ಕಡೆಯಲ್ಲಿ ಶ್ರೀರಾಜ್, ಈಗ ಇವೆಲ್ಲ ಒಂದು ಕಡೆ ಆದ್ರೆ, ಭಾಷಣ ಓದಿಲ್ಲ ಅಥವಾ 2 ಸಾಲ ಹೇಳಿಬಿಟ್ಟು ಹೋದ್ರು ಅನ್ನೋದು ಒಂದು ಕಡೆ ಆದ್ರೆ ನಿರ್ಗಮನ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರೆಲ್ಲರೂ ಕೂಡ ಅಡ್ಡಗಟ್ಟಿದ್ದಿರಬಹುದು, ನೂಕಾಟ ತಳ್ಳಾಟ ಇರಬಹುದು. ಯಾಕಂತಂದ್ರೆ ಆರ್ಟಿಕಲ್ 175 ಇರ್ಬೋದು, 176 ಅನುಚ್ಛೇದದಲ್ಲಿ ಬಹಳ ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನ ಉಲ್ಲೇಖಿಸಲಾಗುತ್ತೆ. ಎಲ್ಲೋ ಒಂದು ಕಡೆ ಈಗ ವಿಪಕ್ಷ ಕೂಡ ಇದನ್ನೇ ದೊಡ್ಡ ಅಸ್ತ್ರವಾಗಿ ಇಟ್ಕೊಂಡಿದೆ. ಇದೊಂದು ಕರಾಳ ದಿನ, ಅಗೌರವವನ್ನ ತೋರಿಸಿದ್ದಾರೆ ಅಂತ. ಅಂದ್ರೆ ಮುಂದಿನ 10 ದಿನ ಏನಿದೆಯಲ್ಲ ಇದರಲ್ಲೇ ಸಾಗ್ಬಿಡುತ್ತಾ ಅಂತ ಈ ಬಾರಿ? ಹೌದು, ಈಗ ಯಾವುದೇ ಅಧಿವೇಶನ ಇರ್ಲಿ, ಒಂದು ಸಾರ್ವತ್ರಿಕ ಚುನಾವಣೆ ಆದ ಬಳಿಕ ಪ್ರಥಮ ಬಾರಿಗೆ ಬರುವಂತಹ ಅಧಿವೇಶನದಲ್ಲಿಯೂ ಕೂಡ ರಾಜ್ಯಪಾಲರು ಮಾತನಾಡಬೇಕಾಗತ್ತೆ, ಅಥವಾ ವಿಶೇಷ ಅಧಿವೇಶನ ಈ ತರದ ಪ್ರಸಂಗಗಳು ಎದುರಾದಂತಹ ಸಂದರ್ಭದಲ್ಲಿ ಸರ್ಕಾರ ಅಧಿವೇಶನ ತೆಗೆದು ಮಾಡುತ್ತೆ. ಅದಕ್ಕೆ ರಾಜ್ಯಪಾಲರೇ ಅನುಮತಿಯನ್ನ ಕೊಡ್ತಾರೆ, ರಾಜ್ಯಪಾಲರು ಬಂದು ಭಾಷಣವನ್ನ ಮಾಡಬೇಕಾಗಿದೆ. ಬಟ್ ಇವತ್ತು ಅಂತಹದೊಂದು ವಿಶೇಷ ಸಂದರ್ಭದಲ್ಲಿ ನೋಡಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ವಿಶೇಷ ಗ್ರಾಮ ಸಭೆಗಳನ್ನು ಕೂಡ ಕರೀತಾರೆ. ಸೊ ಅಲ್ಲಿ ಉತ್ತರ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಸದಸ್ಯರು ಅದನ್ನು ವಿರೋಧಿಸೋದು, ಇಲ್ಲಿ ರಾಜ್ಯಸಭೆ ಅಥವಾ ವಿಧಾನಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ನಲ್ಲಿ ಪಕ್ಷ ಅಂದ್ರೆ ಸಭೆಯ ಸದಸ್ಯರು ವಿರೋಧಿಸುವುದು ಸಹಜವಾಗಿ ಕಾಣ್ತಾ ಹೋಗುತ್ತೆ ಅಂತ. ಇವತ್ತು ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಹರಿಪ್ರಸಾದ್ ಅವರೆಲ್ಲರೂ ಕೂಡ ಬಹಳ ವಿರೋಧಿಸುವಂತ, ಖಂಡಿಸುವಂತ ಕೆಲಸ ಮಾಡಿದ್ರು ಅಂತ, ಅವರನ್ನ ತಡೆಯುವಂತ ಕೆಲಸ ಮಾಡಿದ್ರು. ಅಲ್ಲಿ ಯುವ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಪ್ರದೀಪ್ ಈಶ್ವರ್ ಇದ್ರು, ಶರತ್ ಬಚ್ಚೇಗೌಡ ಇದ್ರು, ಆಮೇಲೆ BK ಹರಿಪ್ರಸಾದ್ ಅವರು ನೇರವಾಗಿ ಅವರನ್ನ ವಿರೋಧಿಸುವಂತಹ ಅಂದ್ರೆ ಅಡ್ಡಗಟ್ಟಿ ತಡೆದು ನಿಲ್ಲಿಸುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಎಳೆದಾಡ್ಕೊಳ್ಳುವಂತಹ ಘಟನೆಗಳು, ಪ್ರಸಂಗಗಳು ಕೂಡ ನಡೆದು ಹೋಯಿತು ಅನ್ನೋದನ್ನ ಕೂಡ ಗಮನಿಸಬೇಕಾಗತ್ತೆ. ಇದು ಸಭೆಯ ಏನು ಒಂದು ಡೆಕೋರಮ್ಗೆ ವಿರುದ್ಧವಾಗಿದೆ ಅನ್ನೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಹಾಗಾಗಿ ಸಭೆಯ ಡೆಕೋರಂ ಏನಿದೆ ಅದನ್ನ, ಸಭ್ಯತೆಯನ್ನ ಕಾಪಾಡಿಕೊಳ್ಬೇಕಾಗಿರುವಂತಹ ಎಲ್ಲಾ ಹೊಣೆಗಾರಿಕೆ ಮತ್ತು ಕರ್ತವ್ಯ ಸದಸ್ಯರದಾಗಿರುತ್ತೆ. ಬಟ್ ಯಾವ ಕಾರಣಕ್ಕೆ ಅದಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಈ ಎಲ್ಲ ಸದಸ್ಯರು ಯಾರೆಲ್ಲ ಸಭಾತ್ಯಾಗ ಮಾಡುವ ಸಂದರ್ಭದಲ್ಲಿ ರಾಜ್ಯಪಾಲರು ಈ ಅಸಭ್ಯ ನಡತೆಯನ್ನ ಮಾಡ್ಕೊಂಡಿದಾರ, ಅವರಿಗೆ ಕ್ರಮವನ್ನ ತೆಗೆದುಕೊಳ್ಬೇಕಾಗಿರುವ ಹೊಣೆಗಾರಿಕೆ ಸಭಾಪತಿಗಳಿಗಿರುತ್ತೆ. ಆ ಸಭಾಪತಿಗಳು ವಿವೇಚನೆಯಿಂದ ಇದನ್ನ ನಾಳೆ ದಿವಸ ವಿಪಕ್ಷಗಳು ಪ್ರಸ್ತಾಪಿಸಿರುವಂತಹ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದು ಅಂತ ಕಾಣಿಸುತ್ತೆ ಅಖಿಲೇಶ್. ಎಸ್, ಥ್ಯಾಂಕ್ ಯು ಶ್ರೀರಾಜ್ ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ರಾಜಕೀಯದಲ್ಲಿ ಇದೇ ವಿಚಾರವನ್ನ ಸದ್ಯ ಮುಂದಿಟ್ಕೊಂಡು ದೊಡ್ಡ ಮಟ್ಟದ ಜಟಾಪಟಿಗೆ ಇದು ಕಾರಣ ಆಗುತ್ತಾ? ಸರ್ಕಾರದಿಂದ ರಾಜ್ಯಪಾಲರನ್ನ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಲಾಗ್ತಿದೆಯಾ? ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ತಿಕ್ಕಾಟ ಇದು. ಭಾಷಣ ರಾಜ್ಯ ಸರ್ಕಾರದ ಸಾಧನೆಯ ರಚನಾತ್ಮಕವೇ? ಹಾಗಿದ್ರೆ ಭಾಷಣಕ್ಕೆ ಸಂವಿಧಾನದ ಘನತೆ, ಗೌರವ ಇವೆಲ್ಲ ರಾಜ್ಯಪಾಲರಿಂದ ಕೇಂದ್ರದ ನೀತಿಯನ್ನ ಟೀಕಿಸುವಂತಹ ಯತ್ನ ನಡೆದಿತ್ತ. ಕೇಂದ್ರ ರಾಜ್ಯಗಳ ನಡುವೆ ಸಾಮರಸ್ಯ ಕಾಪಾಡುವಲ್ಲಿ ವಿಫಲ ಆದಂತೆ ಕಾಣಿಸ್ತಿದೆ. ಸಾಮರಸ್ಯವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ರಾಜ್ಯಪಾಲರು ಕೂಡ ವಿಫಲ ಆಗ್ಬಿಟ್ರ? ನೋಡಿ, ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಕೇವಲ ರಾಜ್ಯ ಸರ್ಕಾರದತ್ತ ಮಾತ್ರ ಬೊಟ್ಟು ಮಾಡಿದ್ರೆ ಸಾಧ್ಯ ಆಗಲ್ಲ. ಮುನ್ನಡೆಸುವಂತ ಅದೇ ಸಂವಿಧಾನಿಕ ಹುದ್ದೆಯಲ್ಲಿರುವುದು ರಾಜ್ಯಪಾಲರು ಕೂಡ ಹೌದು.
ಈಗ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ಒಂದು ರೀತಿ ಈ ಸಂವಿಧಾನಬದ್ಧವಾದಂಥ ಒಂದು ತಿಕ್ಕಾಟಗಳು ಕಂಡು ಬರ್ತಿದೆ. ಆದರೆ ಈ ಭಾಷಣ ವಿಚಾರವಾಗಿ ಗೊಂದಲ ಶುರುವಾಗಿರೋದು. ಭಾಷಣ ಮಾಡಿಲ್ಲ, ಇದು ಯಾವ್ಯಾವ ರೀತಿಯಾಗಿ ಸಂವಿಧಾನದ ವಿರುದ್ಧವಾದಂಥ ಕಾನೂನು ಬಾಹಿರ ನಡೆ ಆಗ್ಬಿಡುತ್ತಾ ಅಥವಾ ಮುಂದಿನ ಕಾನೂನು ಹೋರಾಟಗಳನ್ನ ಇವರು ಹೇಗೆ ಮಾಡ್ತಾರೆ ಅಂತ ನೋಡ್ಕೋಬೇಕು. ಬಟ್ ಒಂದನ್ನು ಗಮನಿಸಬೇಕು, ಫೆಡರಲ್ ಸಿಸ್ಟಮ್ ಅಂತ ಇರುವಾಗ, ಒಕ್ಕೂಟ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೆ ಕೊಂಡಿ ಯಾರು ಕೇಳಿದ್ರೆ ಅದು ರಾಜ್ಯಪಾಲರು. ಆ ಸಾಮರಸ್ಯವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಇವರ ಪಾತ್ರ ಕೂಡ ಇರುತ್ತೆ. ಮತ್ತೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಅಷ್ಟೇ ಜವಾಬ್ದಾರಿಗಳಿರುತ್ತೆ, ಮುಖ್ಯಮಂತ್ರಿಗಳನ್ನ ಒಳಗೊಂಡಂತ ಮಂತ್ರಿಮಂಡಲಕ್ಕೂ. ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅದನ್ನು ರದ್ದು ಮಾಡಿ, ಅದನ್ನು ರಿಪೀಲ್ ಮಾಡಿ ವಿ.ಬಿ. ರಾಮ್ಜಿ ಕಾಯ್ದೆಯನ್ನ ಹೊಸದಾಗಿ ಮಾಡಿದ್ದಾರೆ. ನಮ್ಮ ಸರ್ಕಾರದ ತೀವ್ರ ವಿರೋಧ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಿನಲ್ಲಿ ಇಂದಿನ ಈ ಬೆಳವಣಿಗೆಯ ಬಗ್ಗೆ ಅತ್ತ ಬಿಜೆಪಿ ನಾಯಕರು ಇದು ಕರಾಳ ದಿನ, ಇದನ್ನ ಒಪ್ಪೋದೇ ಇಲ್ಲ ಅನ್ನೋದಾಗಿ ವಿರೋಧಿಸ್ತಿದ್ರೆ, ಕಾಂಗ್ರೆಸ್ ನೋಡಿ ರಾಜ್ಯಪಾಲರ ನಡೆಯ ವಿರುದ್ಧ ನಿಗಿ ಕೆಂಡಾಗಿದ್ದಾರೆ. ಒಟ್ಟಿನಲ್ಲಿ ಇದು ಯಾವ ರೀತಿಯಾಗಿ ಬಗೆಹರಿಯುತ್ತೆ, ಕಾನೂನಾತ್ಮಕ ಹೋರಾಟಗಳಾಗುತ್ತಾ ಅಥವಾ ಅರ್ಥಗರ್ಭಿತವಾದಂಥ ಚರ್ಚೆಯಲ್ಲಿ ಮುಗಿಯಲಿ ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.